ಭಾರತದ ಸೂಕ್ಷ್ಮ ಗಡಿಯಲ್ಲಿ ಪಾರಿವಾಳವೊಂದು ಆತಂಕ ಮೂಡಿಸಿದೆ. ಜಮ್ಮು ರೈಲ್ವೆ ನಿಲ್ದಾಣಕ್ಕೆ ಪಾರಿವಾಳದ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಪಾರಿವಾಳದ ಮೂಲಕ ಐಇಡಿ ಸ್ಫೋಟ ಬೆದರಿಕೆಯನ್ನ ಒಡ್ಡಲಾಗಿತ್ತು. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಆತಂಕ ಮೂಡಿಸಿದಂತಹ ಪಾರಿವಾಳದ ಮುಖಾಂತರವಾಗಿ ಐಇಡಿ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಒಂದು ಬೆದರಿಕೆಯೂ ಕೂಡ ಇತ್ತು. ಹಾಗಾಗಿ ಆ ಸುತ್ತ ಹಾರಾಡ್ತಾ ಇದ್ದಂತಹ ಪಾರಿವಾಳವನ್ನು ಕಂಡು ಅಲ್ಲಿ ನಮ್ಮ ಭಾರತದ ಆಂತರಿಕ ಗುಪ್ತಚರ ಇಲಾಖೆ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದೆ. RS ಪುರದ ಕಟ್ಮರಿಯನ್ ಗಡಿ ಭದ್ರತಾ ಪ್ರದೇಶದಲ್ಲಿ ಘಟನೆ. ಪಾರಿವಾಳವನ್ನು ಕಾಲಿಗೆ ಕಟ್ಟಿದ ಪತ್ರದಲ್ಲಿ ಆಂಗ್ಲ ಉರ್ದು ಸಂದೇಶ ಇತ್ತು. ಕಾಶ್ಮೀರ ನಮ್ಮದು, ಸಮಯ ಬಂದಿದೆ, ಅದು ಬರುತ್ತೆ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದುಬಿಟ್ಟು ಪಾರಿವಾಳದ ಕಾಲಿಗೆ ಹಾಕಿ ಕಳಿಸಿದ್ದಾರೆ. ಜಮ್ಮು ಸ್ಟೇಷನ್ನಲ್ಲಿ ಐಇಡಿ ಬ್ಲಾಸ್ಟ್ ಎಂಬ ಸಂದೇಶವನ್ನು ಕೂಡ ಕಳುಹಿಸಿಕೊಟ್ಟಿದ್ರು. ಭಾರತ ಪಾಕ್ ಗಡಿಯಲ್ಲಿ ಆತಂಕವನ್ನು ಮೂಡಿಸಿದೆ ಪಾರಿವಾಳ. ಸಂಶಯಾಸ್ಪದವಾದಂತಹ ಪಾರಿವಾಳ ಬಂದಿತ್ತು. ಜಮ್ಮು ರೈಲ್ವೆ ನಿಲ್ದಾಣಕ್ಕೆ ಪಾರಿವಾಳದ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಪಾರಿವಾಳದ ಮೂಲಕ ಐಇಡಿ ಸ್ಫೋಟ ಬೆದರಿಕೆಯ ಸಂದೇಶವೊಂದು ಬಂತು. ಪಾರಿವಾಳದ ಕಾಲುಗಳಿಗೆ ಪತ್ರದಲ್ಲಿ ಬರೆಯಲಾಗಿತ್ತು, ಉರ್ದುವಿನಲ್ಲಿ ಅಕ್ಷರಗಳಿತ್ತು ಎಂದು ಹೇಳಲಾಗ್ತಾ ಇದೆ. RS ಪುರದ ಕಟ್ಮರಿಯನ್ ಗಡಿ ಭದ್ರತಾ ಪ್ರದೇಶದಲ್ಲಿ ಘಟನೆ ಸಂಭವಿಸಿದೆ. ಆ ಪತ್ರದಲ್ಲಿ ಏನೇನು ಬರೆದಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಂಗ್ಲೀಷ್ನಲ್ಲೂ ಇತ್ತು, ಉರ್ದುವಿನಲ್ಲೂ ಇತ್ತು. ಸೊ ಆ ಒಂದು ಪತ್ರದ ಬರವಣಿಗೆಯನ್ನು ಗಮನಿಸ್ತಾ ಇದ್ದೀರಿ ನೀವು. ಐಇಡಿ ಬ್ಲಾಸ್ಟ್ ದಿ ಎಂಡ್ ಅಂತ ಹೇಳಿ ಬರೆದಿದ್ದಾರೆ ನೋಡಿ. ಜಮ್ಮು ಸ್ಟೇಷನ್ ಐಇಡಿ ಬ್ಲಾಸ್ಟ್ ದಿ ಎಂಡ್ ಅನ್ನೋ ಒಂದು ಬರಹದ ಮುಖಾಂತರವಾಗಿ ಪತ್ರದಲ್ಲಿ ಇದ್ರು. ಸತ್ಯಾಸತ್ಯತೆ ಏನು ಅನ್ನೋದನ್ನು ಭದ್ರತಾ ಪಡೆಗಳು ಇನ್ನೂ ಅಧಿಕೃತವಾಗಿ ತಿಳಿಸಬೇಕಾಗ್ತದೆ ಅಷ್ಟೇ. ಸೊ ಪಾರಿವಾಳದ ಕಾಲುಗಳಿಗೆ ಈ ಪತ್ರವನ್ನು ಬರೆದು ಯಾರೋ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಅಥವಾ ಭಯೋತ್ಪಾದಕರ ಈ ತರಹದೊಂದು ಕೃತ್ಯವನ್ನು ಎಸಗಿದ್ರೆ ಗೊತ್ತಿಲ್ಲ. ಸೊ ನಮ್ಮ ಭದ್ರತಾ ಪಡೆಯ ಅಧಿಕೃತ ಮಾಹಿತಿ ಬರಬೇಕು ಅಷ್ಟೇ. ಸೊ ಪಾರಿವಾಳದ ಕಾಲುಗಳಿಗೆ ಕಟ್ಟಿ ಹಾಕಿ ಜಮ್ಮು ಕಾಶ್ಮೀರದ ಗಡಿ ಭಾಗಕ್ಕೆ ಕಳುಹಿಸಿಕೊಡಲಾಗಿತ್ತು. ಆ ಪಾರಿವಾಳನ ಕಂಡಂತಹ ನಮ್ಮ ರಾಷ್ಟ್ರೀಯ ಭದ್ರತಾ ಪಡೆ ಸ್ವಲ್ಪ ಆತಂಕಕ್ಕೂ ಕೂಡ ಒಳಗಾಗಿದ್ರು. ಏನಾಗಬಹುದು, ಏನು ಮಾಡಬೇಕು, ಪೂರ್ವ ನಿಯೋಜನೆ ಮಾಡಬೇಕಲ್ವ. ಸೊ ಆ ಎಲ್ಲ ಭದ್ರತಾ ದೃಷ್ಟಿಯಿಂದ ಆತಂಕ ಒಂದು ವೇಳೆ ಆಗಿದ್ದೇ ಆದಲ್ಲಿ ಸರ್ಕಾರದ ಭದ್ರತಾ ಮಂಡಳಿ ಅದಕ್ಕೊಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.